ನೋಡಿ ಅಡುಗೆ ರೆಡಿ ಆಯಿತು. ಚೈನೀಸ್ ಸಮೋಸ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿ ವೆಜ್ ಸಮೋಸ. ಇದು ಶೀಟ್ ಎಲ್ಲ ರೆಡಿ. ಸ್ಮೆಲ್ ಮಾತ್ರ ಸಕ್ಕದಾಗೈತೆ ನಿಜ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಜಸ್ಟ್ ತಿಂಡಿಗೆ ಅಂತ ಮನೆಗೆ ಬಂದೆ. ನಮ್ಮಮ್ಮ ಅಕ್ಕಿ ರೊಟ್ಟಿ ಹಾಕವ್ರೆ. ಅಕ್ಕಿ ರೊಟ್ಟಿ ಹಸಿಟ್ಟನ್ನೆಲ್ಲ ಇಲ್ಲಿ ಕಲಸಿಟ್ಟು ನಾನು ಒಂದು ಪಲ್ಯ ತಿನ್ನಲ್ಲ ಅಂತ ಬೇರೆ ಪಲ್ಯ ಮಾಡೋರು. ನಾನು ಅದು ತಿನ್ಬೇಕು, ಹೀರೆಕಾಯಿ ಪಲ್ಯನೂ ಇಲ್ಲ ತಿನ್ಬೇಕು. ಇಲ್ಲ 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 ನಾವು ತಿನ್ಬೇಕು, ಹೆಲ್ತಿಯಾಗಿರ್ಬೇಕು ಅಂದ್ರೆ ಒಂದು ತಿನ್ನಲ್ಲ. ಇದು ನಮ್ಗೆ ಇಷ್ಟ ಇಲ್ಲ ಅಂತಾನೆ ಅದು ಮಾಡಿರ್ತಾರೆ ಮುಂಚೆನೆ. ಅದ್ರ ಜೊತೆ ಅದು ಬೇರೆ ತಿನ್ನಲ್ಲ, ನಮ್ಮ ಕೈಲಾಗಲ್ಲ. ತಿನ್ಬೇಕು, ತಿನ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಅದು ಅದೆಲ್ಲ ನನಗೆ ಗೊತ್ತಿಲ್ಲ, ಎರಡು ತಿನ್ಬೇಕು. ನಾನು ತಿನ್ನಲ್ಲ. ಇವಾಗ ಬೆಳಗ್ಗೆನೆ ಎದ್ಬಿಟ್ಟು ಇವತ್ತು ರಜೆ ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಕೆಲಸ ಇಲ್ಲ ಮೇಡಮ್ಗೆ. ಮೇಡಮ್ ಕೆಲಸ ಇಲ್ಲ, ಬೆಳಗ್ಗೆನೆ ಫೋನ್ ನೋಡ್ಕೊಂಡವ್ರೆ. ಯಾಗದು ಎಲ್ಲ ಚಲೋ ಆಯ್ತು. ಡಿಕಾಕ್ಷನ್ ಎಲ್ಲ ಹೋಯ್ತು, ವೇಸ್ಟ್ ಆಯ್ತು. ಇವರೇ ಮಾಡಿದ್ದು. ಅಲ್ಲಿ ನಾನು ಏನ್ಕೋ ಅಂತ ಬಂದೆ, ಏನೋ ಕೇಳಿದ್ರಂತ ಮರ್ತೋದೆ. ಈಗ ಹೋಯ್ತು ವೇಸ್ಟ್. ಡಿಕಾಕ್ಷನ್ ನೋಡು ಅಷ್ಟೇ. ಎಷ್ಟು ಕಾಫಿ ಮಾಡ್ಬೋದಿತ್ತು ಗೊತ್ತಾ? 10 ಕಾಫಿ ಮಾಡ್ಬೋದಿತ್ತು ಅದರಲ್ಲಿ. ಕಾಫಿ ಟೀ ಅಂಗಡಿ ನಂದ ಮಾಡ್ಕೊಂಡಿದ್ದೆಲ್ಲ ವೇಸ್ಟ್. ಒಳ್ಳೇದಾಯ್ತು. ಅದೇ ಏನೇನು ಹಾಕೋದು ಅದಕ್ಕೇನೇನು ಹಾಕ್ತಾರೆ, ಅದೇನು ಚೆನ್ನಾಗಿರಲ್ಲ. ಅದು ಬದಲು ಒಳ್ಳೇದಾಯ್ತು. ನಮ್ಮಮ್ಮ ಒಳ್ಳೇದು ಮಾಡ್ತು. ಚಲ್ ಸಂತೆಗೆ ಹೋಗ್ಬಿಟ್ಟು ಬರೋಣ ಫಸ್ಟು. ಅದ್ಯಾವ್ದೋ ಚೆಲ್ಲಿರೋದನ್ನ ನೀನ್ ಚೆಲ್ಲಿದ್ಯಾ ಅಂತ ಇದ್ ಮಾಡ್ತೀಯಾ? ನಿಂದೆಲ್ಲಿ? ನಾನೇ ಚೆಲ್ಬಿಡ್ತೀನಿ. ನಾನ್ ಕಾಫಿದು ಏನಿದು ಕುಡಿ, ಏನ್ ನೋಡ್ಕೊಡ್ತೀನಿ ಅಷ್ಟೇ. ನೋಡ್ಕೊಡ್ತೀನಿ, ನಾನು ಚೆಲ್ಲಲ್ಲ. ಬ್ಲ್ಯಾಕ್ ಕಾಫಿ ಏನ್ ಕಾಫ್ ಇಲ್ಲ, ಸಿರಪ್ ಇಲ್ಲೇ ಇಲ್ವಾ? ಸಿರಪ್ಗೆ ಜಂಡು ಇದನ್ನೇ ಕುಡಿ, ಇದೇ ಕುಡಿದ್ರೆ ಸಾಕು, ಇದ್ರಲ್ಲೇ ಹೋಗುತ್ತೆ. ಏ ರಾಣಿ, ಸ್ವಲ್ಪ ತೊಳಿಯಪ್ಪ ಹಂಗೆ ಬೌಲ್ನ. ಏನು ಇಲ್ಲ ಇದ್ರೊಳಗಡೆ, ಮಣ್ಣು ಗಲೀಜದು. ಮೇಲ್ಗಡೆ ಧೂಳ್ ಬಿದ್ದಿರೋದು ಹಂಗೆ ಆಗ್ಬಿಟ್ಟೈತೆ. ಅದ್ ನೀನ್ ತೊಳಿ, ಈ ಟೈಮ್ ನಾನು ತೊಳಿತೀನಿ. ಇವತ್ತು ಫೈನಲ್ ಆಗಿ ಇದೇನು ಜಾಸ್ತಿ ಹೊತ್ತು ಹಿಡಿಯಲ್ಲ, 1-2 ಮಿನಿಟ್ಸ್ ಅಷ್ಟೇ ಇದು. ಸಂತೆ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ನಮ್ಮಮ್ಮ ಇನ್ನೂ ತಿಂಡಿ ಮಾಡ್ತಾರೆ. ನಾನು ಆಗೋಗಿ ಬಂದು ತೊಳಿ ಜಿಲೇಬಿ ಹೇಳಿದ್ರಲ್ಲ, ಜಿಲೇಬಿ ಬಂದು. ನೀನು ಜಾಸ್ತಿ ಹೇಳಿದ್ದೆ ಕಣಮ್ಮ, ರೇಟ್ ಇನ್ನೂ ಕಡಿಮೆ. ಜಿಲೇಬಿ ಇದೆ. ನಾನು ಇವಾಗ ಜಸ್ಟ್ ಒಂದು ಒಳ್ಳೆ ಮನೆಗೆ ಬತ್ತಿದಂಗೆ. ಏನಂದರೆ ನಮಗೆ ವಿಡಿಯೋಗೇನು ಕಡಿಮೆ ಆಗಲ್ಲ, ಕಂಟೆಂಟ್ ತುಂಬ ಕೊಡ್ತಾ ಇದ್ದಾರೆ ನಮ್ಮ ಮನೇಲಿ. ಆಗಲೇ ನೋಡಿ ಇವತ್ತು ವೆಜ್ ರೋಲ್ ಆಗ್ತಾ ಇದೆ. ಟ್ರೈ ಕಲರ್ ಇದು ಇಂಡಿಯನ್ ಫ್ಲಾಗ್ ವೆಜ್ ರೋಲ್. ಇದು ನೀಟಾಗಿ ಮಾಡಿ ರೆಡಿ ಇರ್ತದೆ. ಇವಾಗ ಎಷ್ಟು ನಾ ಯಾವುದು ಮಾಡಲ್ಲ, ಮಾಡಿ ಮೇಡಮ್ ನೀವು. 50 ಶೀಟ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಡೋದೆ. ಮದರ್ ಇಂಡಿಯಾ ಅವರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಅದಕ್ಕೋಸ್ಕರನೇ ಇವತ್ತು ರೈಸ್ ಸಾಂಬಾರೆಲ್ಲ ಮಾಡಿಲ್ಲ. ಒಳ್ಳೇದು ಮಾಡಿದ್ರು ನಮ್ಮಮ್ಮ ಮಾಡೋದಲ್ಲಿ. ಮದರ್ ಇಂಡಿಯಾ ಬರೀ ಕೆಲಸ ಆಗೋ ಇಲ್ಲ, ಕ್ಲೀನಿಂಗ್ ಐತೆ. ನೋಡಿ ಇಲ್ಲಿ ಎಷ್ಟೊಂದು ಡಸ್ಟ್ ಬಂತು ನನ್ನ ರೂಮಲ್ಲಿ. ನಾನು ಮಾಡಿಲ್ಲಪ್ಪ ಹಂಗಂತ. ಹಲೋ, ಗೊತ್ತು ಕಣ. ಏನಕ್ಕಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದೆಯಾ? ಸುಮ್ಮನೆ ಮಾಡಿದೆ, ಸುಮ್ಮನೆ ಇಲ್ಲಿ ಏನೋ ಕೆಲಸ ಮಾಡ್ತಿದ್ದೆ. ಬೆಡ್ಶೀಟ್ಗಳನ್ನೆಲ್ಲ ಒಂದು ಕಡೆ ಇಡೋಣ, ನೀರಿಲ್ಲ ನೋಡು. ಇವಾಗಲೇ ಬೇಕಾ? ಇದು ಹಾಕಿದ್ನಾ? ಇದಕ್ಕೆ ಹಾಕು, ನಾನು ತಗೊಂಬರ್ತೀನಿ. ಇದನ್ನ ಅಲ್ಲಿಗೆ ಹಾಕು ಫಸ್ಟು, ನಾನು ತಗೊಂಬರ್ತೀನಿ. ನೀರು ಕುಡಿಯೋ ನೀವೇ ನೀರೇ ಕುಡಿಯಲ್ಲ ಪಾಪ. ಆಯ್ತು, ಅದನ್ನ ಇಲ್ಲಿಗೆ ಹಾಕಿ ನಾನು ತಗೊಂಬರ್ತೀನಿ ಅಷ್ಟೇ. ಇಲ್ಲ ತಗೊಂಬರ್ತೀನಿ, ಹೋಗ್ಬಿಟ್ಟು 2:30 ಒಂದು ಟ್ರಿಪ್ಪಲ್ಲ ಫುಲ್ ಎಲ್ಲ ತತ್ತಿ. ನೋಡಿ ಅಡುಗೆ ರೆಡಿ ಆಯಿತು. ಚೈನೀಸ್ ಸಮೋಸ ಮಾಡಿಬಿಟ್ಟು ನಮ್ಮ ಮನೇಲಿ ವೆಜ್ ಸಮೋಸ. ಇದು ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಮಲ್ಗನ ಅಂತ. 5:30 ಆಲೆ. ಇಷ್ಟವರೆಗೂ ನಮ್ಮ ಅಪ್ಪ ಇದ್ರು, ಫುಲ್ ನಿದ್ದೆ ಕಣ್ಣು. ಅದಕ್ಕೋಸ್ಕರನೇ ಇನ್ನೇನು 5:30 ಇನ್ನೇನು ಮಲಗಿದ್ರು ವೇಸ್ಟ್. ಇನ್ನು 10 ನಿಮಿಷ ಎಬ್ಬಿಸ್ತಾನೆ ಆಮೇಲೆ. ಅದಕ್ಕೋಸ್ಕರ ಇನ್ನೇನು ಮಾಡೋಣ ವೇಸ್ಟು. ಈಗ ಮನೆಯೆಲ್ಲ ಒರೆಸ್ಬಿಟ್ಟು ಈಗ ಸಂಜೆ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ತಾವ್ರೆ. ಬೆಳಿಗ್ಗೆ ಹಚ್ಚಿರ್ತಾರೆ, ಇನ್ನೊಂದು ಸರ್ತಿ ಸಂಜೆ ಹಚ್ಚೋಕ್ಕೆ. నేను ಮಖ ತೊಳ್ಕೊತೀನಿ. ಈಗ ಹೆಂಗೂ ಮತ್ತೆ ಮಲಗಿದ್ರು ವೇಸ್ಟು. ಈಗ ನಿದ್ದೆ ಬಂದರೆ ಆಮೇಲೆ ಲೇಟ್ ಆಗಿಬಿಡ್ತದೆ ಎದ್ದೋಳೋದು. ಹೋಗಿದ್ದೀನಿ 1 ನಿಮಿಷ ಅಲ್ಲಿ ಈಚೆ ಒರೆಸ್ತವ್ರೆ. ಆಮೇಲೆ ಹೋದರೆ ಕೈ ಅಂತ ಕಚ್ಬಿಡ್ತಾರೆ. ಆಮೇಲೆ ನನಗೆ ಅವ್ರು ಒರೆಸಾದ್ಮೇಲೆ ಹೋಗ್ಬಿಟ್ಟು ಮಖ ತೊಳ್ಕೊತೀನಿ ನಾನು.
A few moments later. ಇವತ್ತು ಉಣ್ಮೆ ಇರೋದ್ರಿಂದ ನೋಡಿ ಮೂನು ಫುಲ್ಲು ಹೆಂಗೆ ಫುಲ್ ಐತಿ ಇವತ್ತು. ಇಲ್ಲಾಂದ್ರೆ ಇರ್ತಿರ್ಲಿಲ್ಲ ನಾರ್ಮಲ್ ಡೇಸಲ್ಲಿ. ಇವತ್ತು ಉಣ್ಮೆ ಅಲ್ವಾ, ಅದಕ್ಕೋಸ್ಕರನೇ ಡಾರ್ಕಾಗಿ ಕಾಣಿಸ್ತೈತೆ. ಇವಾಗ ನಾನು ಜಿಮ್ಗೆ ಹೊರಟೆ, ಇನ್ನೇನು ಹೋಗ್ಬೇಕು. ಈಗ ಹೊರಟು ಹೋಮ್ ಮೇಡ್ ಸುಗಂಧಿ ಮಾಡೋರೆ ರೀ, ತೋರಿಸ್ತೀನಿ. ತೊಗೊಂಬತ್ತವ್ರೆ ಅಲ್ಲಿ ಒಳಗಡೆ. ಬಿಗ್ ಬಾಸ್ ನೋಡ್ತಾವ್ರೆ, ಸೌಂಡ್ ಬರುತ್ತೆ ಅಂತ. ಸ್ವಲ್ಪ ಕಾಣಿಸ್ತಾನೆ ಇಲ್ಲ ನೀನು. ಇಲ್ಲಿ ನೋಡಿ ಹೋಮ್ ಮೇಡ್ ಸುಗಂಧಿ ಮಾಡ್ತಾವ್ರೆ ಮನೇಲೇನೆ. ಹೋಮ್ ಮೇಡ್ ಸುಗಂಧಿ. ಇನ್ನೇನಿದು ಗೋಪುರ ಕಡ್ದಂಗೆ ಕಟ್ಟಿದ್ಯಾ, ಅರ್ಶಿಣ ಗೋಪುರ. ಸ್ಮೆಲ್ ಮಾತ್ರ ಸಕ್ಕದಾಗೈತೆ ನಿಜ. ಏ ಆ ತಾಂಬೈಲ್ ಅದು ನಿನ್ನ ಕೈಯಲ್ಲಿ ಐತಲ್ಲ ಅದು, ನನಗೆ ಸ್ವಲ್ಪ ಕೊಬ್ಬಿಚ್ಕೊಳ್ಳಿ. ಇದು ಸೇಮ್ ಸ್ಮೆಲ್ಲು. ಬೇಕಿರೋ ತೋರಿಸ್ತೀನಿ ನಾನು, ಕುಡಿಲಿ. ಇಡ್ಬೇಡ. ಸೇಮ್ ಪಕ್ಕಾ ಸ್ಮೆಲ್ಲು. ಇಲ್ಲಿ ಇದು ಅದು ಸ್ಮೆಲ್ ಮಾಡು. ಕ್ಯಾಂಪ್ ಫೈರ್ ಹಾಕಿ. ಇದು ನೋಡು, ಇದು ಸೇಮೇನೆ. ಸ್ವಲ್ಪ ಎರಡು ಪಕ್ಕ, ಸ್ವಲ್ಪ ಏನಿಲ್ಲ. ಈ ಸಿರಪ್ಪುನು ಇದನ್ನು ಪ್ಯೂರ್ ಹೆಂಗೈತೆ ಅಂದರೆ ಒಂದೇ ಇದ್ರಲ್ಲಿ ಮಾಡಿರಂಗೈತಿ. ಇದು ಸೇಮ್ ಅದೇ ಥರನೇ ಸ್ಮೆಲ್ ಬರ್ತೈತೆ. ಇದೇನು ಹಿಂಗೆ ಮಾಡಿದ್ರೆ ಚಿಕ್ಕ ಮಾಡಬೇಕು. ಚಿಕ್ಕ ಇದ್ರೇ ಅದು ಆಗೋದಿಲ್ಲ. ಅದು ಒಣಗ್ಬೇಕು, ಡ್ರೈ ಆಗ್ಬೇಕಿನ್ನು. ಆಯ್ತು, ಒಂದೇ ಒಂದು ಹಚ್ಚಿ ನೋಡ್ತೀನಿ ಕೂಡ. ಅಚ್ಚು ಕೇಕಲ್ಲ ಇದಾಮೇಲೆ ಹೋಮ್ ಮೇಡ್ಸು. ಇದರಲ್ಲಿ ಏನೇನೈತೆ ಗೊತ್ತಾ? ಒಣಗೋಗಿರೋ ಹೂವು ಐತೆ, ಅದಾದಮೇಲೆ ಕರ್ಪೂರ, ಇದೇನು ನಾರು ಇದ್ರು ಹಚ್ಕೊಳ್ಳಿ ನೀಟಾಗಿ ಅಂತ ಕಾಯ್ದು. ಇನ್ನೇನೈತೆ ಅಷ್ಟೇ. ತುಪ್ಪ ಕಲ್ಸಕ್ಕೆ. ಇನ್ನೊಂದು ಮಿಸ್ಸಿಂಗ್. ಏನೇನೈತೆ ಇದರಲ್ಲಿ? ಲವಂಗ. ಲವಂಗ. ಇಷ್ಟು ಐಟಮ್ ಐತಿ ಇದರಲ್ಲಿ ಹೋಮ್ ಮೇಡ್ ಸುಗಂಧಿ ಮಾಡೋಕ್ಕೆ. ಇವಾಗ ಈಚೆಗೆ ಹೋಗ್ತೀನಿ. ಇವತ್ತು ಉಣ್ಮೆ ಇವತ್ತು ಉಲ್ಫ್ ಮ್ಯಾನಿಫೆಸ್ಟೇಷನ್. ಇವಾಗ ಅದಕ್ಕೆ ಎಲ್ಲ ರೀಲ್ಸ್ ಎಲ್ಲ ನೋಡಿದ್ದೀನಿ. ಈಚೆಗೆ ಹೋಗ್ತೀನಿ ಒಂದು 10 ನಿಮಿಷ. ಇವತ್ತು ಮೂನ್ ನೋಡ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿದ್ರೆ ಒಳ್ಳೇದಾಗುತ್ತಂತೆ. ಮ್ಯಾನಿಫೆಸ್ಟ್ ಮಾಡಿ ನೀವು. ಬಟ್ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ನೋಡಿದಾಗ ಏನಾದರೂ ಅಂದ್ಕೊಳ್ಳಿ, ಅದಾಗುತ್ತಂತೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನನ್ನ ಚಾನಲಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳೋಣ ಅಂತ. ಏನು ತಣ್ಣು ಗಾಳಿ ಬೀಸ್ತೈತೆ ಗೊತ್ತಾ, ಅದಕ್ಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಚಳಿ ಇಲ್ಲ, ಮೋಡ ಇರೋದ್ರಿಂದ. ಅದಕ್ಕೆ ಹೋಗ್ಬೇಕು ಈಗ ಒಳಗಡೆ ಎಡಿಟಿಂಗ್ ಮಾಡಬೇಕು. ಅದಕ್ಕೋಸ್ಕರನೇ ಗಾಳಿ ಮಾತ್ರ ಈ ಸಮ್ಮರ್ ಟೈಮಲ್ಲಿ ಆಗುತ್ತಲ್ಲ ಆ ಥರ ಬೀಸ್ತಾಯಿದೆ. ಅದಕ್ಕೆ ಹಿಂಗೆ ನಿಂತ್ಕೊಂಡಿದ್ದೀನಿ. ಸಕ್ಕದಾಗೈತೆ, ಒಂಥರ ಚಳಿ ಇಲ್ಲ ನೋಡಿ, ಬೀಸ್ತಾ ಇದ್ದೀನಿ. ಚೆನ್ನಾಗೈತೆ ಒಂಥರ ವೆದರ್ ಇವತ್ತು. ನೀವು ಕೂಡ ಮ್ಯಾನಿಫೆಸ್ಟ್ ಮಾಡಿ ನೋಡಿ. ಮುಂದೆ ಮ್ಯಾನಿಫೆಸ್ಟ್ ಮಾಡೋಣ ಅಂದರೆ ಮೂನೇ ಇಲ್ಲ. ಇಷ್ಟೊತ್ತು ಈಗ ಹೋಗ್ಬಿಡ್ತು. ಫುಲ್ ಕ್ಲೋಸೇ ಆಗೋಯ್ತು. ಉಣ್ಮೆ ಅಲ್ವಾ, ಕ್ಲೋಸ್ ಆಗಿಬಿಟ್ಟೈತೆ ಫುಲ್ಲು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್.